ನನಗೆ ನಾನು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಕೆಲಸ ಮಾಡೋಕ್ಕೆ ನನಗೆ ಮುಖ್ಯವಾದ ಕಾರಣ 1 ಮಿನಿಟ್ ಉಮ್ಮ ಕರೆದಿದ್ದಾರೆ, ಪ್ರೀತಿಯಿಂದ ಬಂದಿದ್ದೀವಿ. ನಾನು ನನ್ನ ಮಗ ಶುಭ ಕೋರೋಕ್ಕೋಸ್ಕರ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಭಗವಂತ ಕರುಣಿಸಲಿ ಅಂತ ಹೇಳಿ ಇಯರಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ. ಆಗಲೇ 5 ಮೂವಿ 5 ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಜ್ಯೋತಿ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಜಮಾತ, ಅದಕ್ಕೆ ನನ್ನ ತಾಯಿಯಿಂದಲೇ ಅವ್ರು ಕಲಿಯೋದು. ಅದಕ್ಕೆ ನನ್ನಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನನ್ನ ಪ್ರತಿ ಬೆನ್ನೆಲುಬಾಗಿ ಚಿಕ್ಕಂದಿನಿಂದ ಇವತ್ತಿನ ತನಕನೂ ನನ್ನ ಬೆನ್ನೆಲುಬು ನನ್ನ ಅಣ್ಣ. ಜೊತೆಗೆ ನನ್ನ ಸಕ್ಕರೆ ಹಸಿ ತಿಂದು ಸದಾ ನಕ್ಕು ನಲಿತಿರುವ ನನ್ನ ತಂಗಿಗೆ ಜ್ಯೋತಿ ರೆಡ್ಡಿ ಭಾಗೀರಥಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇಷ್ಟಪಡ್ತೀನಿ. ನಮಸ್ತೆ ಸರ್. ಇವತ್ತು ಒಂದು ಹುಟ್ಟುಹಬ್ಬ ಅಂತೇಳಿ ತಮ್ಮ ಹಿತೈಷಿಗಳು ಮತ್ತು ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ, ಮತ್ತು ಅವ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿಯಾಗುತ್ತೆ. ತುಂಬ ದೂರದಿಂದ ಬಂದಿದ್ದಾರೆ ನನಗೋಸ್ಕರ, ನನ್ನ ಹುಟ್ಟುಹಬ್ಬ ಆಚರಿಸೋಕ್ಕೋಸ್ಕರ. ಜೊತೆಗೆ ನೀವು ಪ್ರೆಸ್ನವರು ಬಂದಿದ್ದೀರಾ, ತುಂಬ ಖುಷಿಯಾಗುತ್ತೆ. ಮಾಡ್ತೀನಿ ಸರ್. ನಾವು ಆಶ್ರಮಗಳಿಗೆ ಹೋಗ್ತೀವಿ, ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತೀವಿ. ನಮ್ಮ ಜೊತೆ ಈ ಥರ ಎಲ್ಲ ತುಂಬ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ. ಸೊ ನಮಗೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿ ಲಯನ್, ಆಮೇಲೆ ಅಲಯನ್ಸ್, ಲೀನೆಸ್ ಕ್ಲಬ್, ಈ ರೀತಿ ಕ್ಲಬ್ಗಳಿದೆ. ಸೊ ಅದ್ರ ಮೂಲಕ ನಾವು ಹೋಗಿ ಈ ರೀತಿ ಸೇವೆಗಳು ಮಾಡ್ತಾ ಸರ್ವಿಸ್ ಕೊಟ್ಕೊಂಡು ನಮ್ಮ ಸೇವೆನ ಇನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾ ಇದೀವಿ. ಸೊ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ತಾ ಇದೆ ಸರ್. ಮತ್ತೆ ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಮದರ್ ತೆರೇಸಾ ಕರ್ನಾಟಕ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದನ್ನೆಲ್ಲ ನನಗೆ ಜನಗಳು ಪ್ರೀತಿಯಿಂದ ಅವರಾಗೆ ಕರೆದು ನನಗೆ ಕೊಟ್ಟಿರೋ ಸನ್ಮಾನಗಳು ಸರ್. ಸೊ ಹೇಳ್ತಾರೆ, ನಾವೇನೇ ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಮತ್ತೆ ನಾವ್ ಯಾವಾಗ್ಲೂ ಪ್ರತಿಫಲಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬಾರ್ದು ಸರ್. ಸೊ ನಾವು ನಮ್ಮಿಂದ ಯಾರಿಗಾದ್ರೂ ಉಪಕಾರ ಆಗುತ್ತೆ ಆಗ್ಲಿ ಅಂತ ಮಾಡೋದು. ನಂದು ಪಾಲಿಸಿ ಏನಂದ್ರೆ, ನನ್ನಿಂದ ಯಾರಿಗೂ, ನಾನು ಬೇರೆಯವ್ರಿಗೂ ಹೇಳ್ತೀನಿ, ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನಮ್ಮಿಂದ 4 ಜನರಿಗೆ ಒಳ್ಳೇದಾಗ್ಬೇಕು. ಮತ್ತೆ ನಮ್ಮನ್ನ ನೋಡಿ 4 ಜನ ಸ್ಫೂರ್ತಿ ತಗೋಬೇಕು. ಸೊ ಅವ್ರು ಹೀಗ್ ಮಾಡ್ತಿದ್ದಾರೆ, ನಾವು ಮಾಡ್ಬೇಕು ಅಂತ. ಸೊ ನಂದು ಆ ಭಾವನೆ ಅಷ್ಟೇ. ನನ್ ಸ್ವಲ್ಪ ಯಾವಾಗ್ಲೂ ಬೇರೆಯವ್ರು ನಗಿಸ್ಕೊಂಡು ನಾನು ನಕ್ಕೊಂಡು, ಮತ್ತೆ ನಾನೇನ್ ಹೇಳೋದು ಅಂದ್ರೆ, ಯಾವಾಗ್ಲೂ ನೀವು ದುಡ್ಡಿಂದೇ ಸಹಾಯ ಮಾಡ್ಬೇಕು ಅಂತಿಲ್ಲ. ಇವಾಗ ನನ್ನ ಜೊತೆ ನಂದು ಲೇಡೀಸ್ ಪಾರ್ಲರ್ ಇಟ್ಟಿದ್ರಿಂದ ಹುಡುಗಿಯರೆಲ್ಲ ಬರೋರು. ಸೊ ಎಷ್ಟೋ ನಾನು ಹೆಣ್ಮಕ್ಳು ಅಂದ್ರೆ ನನ್ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಇರ್ತಾ ಇದ್ರು, ಎಷ್ಟೋ ಪ್ರಾಬ್ಲಮ್ ಹೇಳ್ಕೋತಾ ಇದ್ರು. ಸೊ ಅದಕ್ಕೆಲ್ಲ ನಾನು ಸ್ವಲ್ಪ ಸೊಲ್ಯೂಷನ್ ಹೇಳ್ತಾ ಇದ್ದೆ. ಆ ರೀತಿನೂ ನಾವು ಮಾಡ್ಬೋದು. ಅವ್ರ ನೋವಲ್ಲಿ ನಾವು ಬೆರೆತು ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ನಾವು ನಮ್ಮ ಮಾತಿನ ಮೂಲಕ ಅವ್ರಿಗೆ ಬಗೆಹರಿಸಬಹುದು, ಒಂದು ಸಮಾಧಾನ ಕೊಡ್ಬೋದು. ಮತ್ತೆ ಈಗ ಅದ್ರ ಜೊತೆ ನಿಮ್ಗೆ ಗೋಲ್ಡನ್ ಆರ್ಟ್ ವಿತ್ ಲೇಡಿ ಎಂಬ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದನ್ನ ಸರ್ ಆದಿಚುಂಚನಗಿರಿ ಮಹಿಳಾ ಸಂಘದವರು ಕೊಟ್ಟಿರೋದು ನನ್ಗೆ. ಸೊ ಅದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ವಯಸ್ಸಿನಲ್ಲೇ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಒಂದು 200ರಿಂದ 300 400 ತನಕ ನಿಮ್ಗೆ ಒಂದು ಪ್ರಶಸ್ತಿಗಳು ಕೊಟ್ಟಿದ್ದಾರೆ. ಈ ಒಂದು ಸಂತೋಷದ ಸುದ್ದಿ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿಲ್ಲ, ನಾನು ಯಾವತ್ತೂ ಅಷ್ಟೇ, ನಾನು ಚಿಕ್ಕದ್ರಿಂದ ಅಷ್ಟೇ, ನಾನು ಇನ್ನೊಬ್ರು ನೋಡ್ಲಿ ಇನ್ನೊಬ್ರು ಮೆಚ್ಚಲಿ ಅಂತ ನಾನು ಯಾವತ್ತೂ ಸೇವೆ ಮಾಡಿದವಳ. ಬಟ್ ನಾನು ಅದು ಬೇರೆಯವ್ರಿಗೆ ಅದೇ ಹೇಳ್ತೀನಿ, ನಾವು ಏನೇ ಒಳ್ಳೇದ್ ಮಾಡಿದ್ರು ಅದು ಬೇರೆ ಯಾವ ತರ ಪ್ರತಿಫಲ ಸಿಗುತ್ತೆ. ನನ್ಗೆ ಇಷ್ಟು ವರ್ಷ ಬೇಕಾಯ್ತು. ನಾನು ಹೇಳಿಲ್ವಾ ನಿಮ್ಗೆ, 2008 ಅಲ್ಲೇ ನನ್ಗೆ ಅಶೋಕ್ ಅವರು ನನ್ಗೆ ಕ್ರೌನ್ ಹಾಕಿದ್ರು. ಸೊ ಅದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು. ಮಗನ್ ಓದ್ಸೋದು, ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ಟೆ, ಕೂರ್ಗ್ ಶಿಫ್ಟ್ ಆದೆ. ಅಲ್ಲಿನೂ ನಾನು ಸುಮ್ಮನೆ ಇರ್ಲಿಲ್ಲ, ಅಲ್ಲಿನೂ ನಾನು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೆ. ಸೊ ಮಗನ ವಿಷಯದಲ್ಲಿ ತುಂಬಾ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ದೆ. ಮತ್ತೆ ಜೊತೆಗೆ 500 ಇಂದ ಮ್ಯಾಕ್ಸಿಮಮ್ 500-600 ಹೆಣ್ಮಕ್ಳಿಗೆ ಬ್ಯೂಟಿಷಿಯನ್ ನೀವು ಸರ್ಟಿಫಿಕೇಟ್ ಕೊಟ್ಟು ಮತ್ತೆ ಅವ್ರಿಗೆ ಒಂದು ಸಹಕಾರ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್. ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಅಬಲೆಯರಲ್ಲ, ಸಬಲೆಯರು. ಹಾಗಾಗಿ ಅವರು ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ ಮಾಡ್ಬೇಕು ಅಂತ. ಬಟ್ ಪ್ಲಾಟ್ಫಾರ್ಮ್ ಗೊತ್ತಿರಲ್ಲ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇರುತ್ತೆ. ಎಷ್ಟೋ ಜನ ಹತ್ರ ಹಾಗೆ, ನಾನು ಏನ್ ಕೆಲಸ ಬೇಕಾದ್ರೂ ಅಂದ್ರೆ ಎಷ್ಟೊತ್ತು ಮಾಡ್ತೀನಿ, ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಪಾರ್ಲರ್ ಅಲ್ಲಿ, ಬಟ್ ನನ್ಗೆ ಒಂದು ಅವಕಾಶ ಕೊಡಿ ಅಂತ ಬಂದಿರೋರಿದ್ದಾರೆ. ಹಾಗಾಗಿ ನಾನು ಅಷ್ಟು ಜನ ಹೆಣ್ಮಕ್ಳಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ನನ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಇವಾಗ್ಲೂ ಅಷ್ಟೇ ಸರ್, ಎಷ್ಟೋ ಜನ ಹೆಣ್ಮಕ್ಳು ಡೈರಿ
ಡೈರೆಕ್ಟ್ ಆಗಿ ಹೇಳಲ್ಲ, ಬೇರೆಯವ್ರ ಹತ್ರ ಹೇಳ್ತಾರೆ ಮೇಡಮ್ ನಮ್ಮನ್ನ ದೇವ್ರ ರೂಪದಲ್ಲಿ ಕಳ್ಸಿದ್ದಾರೆ ಅಂತ. ನನ್ಗೆ ಅದಕ್ಕಿಂತ ಗೋಲ್ಡನ್ ಹಾರ್ಟ್ ಬಿರುದಾಗ್ಲಿ ಅಥವಾ ಡಾಕ್ಟರೇಟ್ ಬಿರುದಾಗ್ಲಿ ನನ್ಗೆ ದೊಡ್ಡದಲ್ಲ ಸರ್. ಮತ್ತೆ ಕಡೆಯದಾಗಿ ಏನು ಈಗ ನೀವೆಲ್ಲ ಇಷ್ಟೆಲ್ಲ ಮಾಡಿರೋದಕ್ಕೆ ನಿಮ್ಮ ಜೀವನದಲ್ಲಿ ಏನ್ ಸಂತೋಷ ಕೊಟ್ಟಿದ್ಯಾ ಅಥವಾ ಇಲ್ಲ ಅನ್ನೋದಕ್ಕೆ ಏನ್ ಹೇಳ್ತೀರಾ? ನನ್ನ ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಿ ಸರ್. ಅದು ತುಂಬಾ ಇಂಪಾರ್ಟೆಂಟು. ಸೊ ಗಂಡ ಮಗು ತುಂಬಾ ಚೆನ್ನಾಗಿದ್ದೀನಿ. ನನ್ನ ಮನೆಯಲ್ಲೂ ಅಷ್ಟೇ ಅಪ್ಪ ಅಮ್ಮ ಅಣ್ಣ ತಮ್ಮ. ಮತ್ತೆ ನಾವೇನೇ ಸಮಾಜಕ್ಕೆ ಮಾಡ್ತೀವಿ ಅಂದ್ರೆ ಸರ್, ಫಸ್ಟ್ ನಮ್ಮ ಫ್ಯಾಮಿಲಿ ನೋಡ್ಕೋಬೇಕು. ನಾವು ಅಣ್ಣ ತಮ್ಮ ಅಪ್ಪ ಮಕ್ಕಳ ಜೊತೆನೆ ನಾವು ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದೇ ಬೇರೆಯವ್ರನ್ನ ಉದ್ಧಾರ ಮಾಡ್ತೀನಿ ಅಂದ್ರೆ ಆಗಲ್ಲ. ನಾನು ಯಾವಾಗ್ಲೂ ಅಷ್ಟೇ ಸರ್, ಫಸ್ಟ್ ಪ್ರಿಫರೆನ್ಸ್ ನನ್ನ ಇಲ್ಲಿದ್ದಾರೆ ಇವ್ರಿಗೆಲ್ಲ ಗೊತ್ತು, ಫಸ್ಟ್ ಪ್ರಿಫರೆನ್ಸ್ ಫ್ಯಾಮಿಲಿ, ಅದಾದ್ಮೇಲೆ ಫ್ರೆಂಡ್ಸು, ಮತ್ತೆ ಕೆಲಸ ಸಮಾಜ ಸೇವೆ ಅಂತ ಹೋಗ್ತೀನಿ. ಕಡೆಯದಾಗಿ ನಾವು ಇನ್ನೊಂದು ನಿಮಗೆ ಕೇಳಬೇಕಾಗಿರೋ ಮುಖ್ಯ ಪ್ರಶ್ನೆ ಅಂದ್ರೆ, ಈಗ ಇಷ್ಟೆಲ್ಲ ನೀವು ಹೇಳ್ತಾ ಬಂದ್ರಿ, ನಾವು ಎಲ್ಲ ಕೇಳ್ತಾ ಬಂದಿದ್ದೀವಿ, ಮತ್ತೆ ಎಲ್ಲಾರ ಕಡೆಯಿಂದ ತಿಳ್ಕೊಂಡಿದ್ದೀವಿ. ಜೊತೆಗೆ ನಿಮ್ಗೆ ಇದನ್ನೆಲ್ಲ ಮಾಡ್ಬೇಕು ಅನ್ನೋದಕ್ಕೆ ಪ್ರೇರಣೆ ಯಾರು ಮತ್ತೆ ಉತ್ತೇಜನ ಕೊಟ್ಟಂತಹ ವ್ಯಕ್ತಿಗಳು ಯಾರು? ಪ್ರೇರಣೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಅದೇ ಚಿಕ್ಕವಳಿಂದನೇ ನಾನು ಮಾಡ್ತಾ ಇದ್ದೆ. ಅವಾಗ ನಮ್ಗೆ ಟಿವಿ ಇಲ್ಲ, ರೇಡಿಯೋ ಇಲ್ಲ, ಏನು ಇರ್ಲಿಲ್ಲ ಸರ್. ನಾನೊಬ್ಳು ಸಾಮಾನ್ಯ ಕುಟುಂಬದಿಂದ ಬಂದಿರೋಳು. ಅದು ಹೇಗ್ ಬಂತು ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಅಮ್ಮ ಅವರೆಲ್ಲ ಸ್ವಲ್ಪ ಚಿಕ್ಕ ನಾನು ನೋಡ್ತಾ ಇದ್ದೆ. ಅವ್ರಿಗೆ ಕಷ್ಟ ಇದ್ರು ಬೇರೆಯವ್ರ ಹತ್ರ ಇದು ಬೆಳ್ಳಿ ಅದನ್ನೆಲ್ಲ ಇಟ್ಕೊಳ್ಳೋರು, ಬಟ್ ಬಟ್ಟೆ ತಗೋತಿರ್ಲಿಲ್ಲ. ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಕೊಡೋರು. ಅದೇನಕ್ಕೆ ಇಟ್ಕೊಳ್ಳೋರು ಅಂದ್ರೆ ಅವ್ರು ಮೋಸ ಮಾಡಬಾರ್ದು ದುಡ್ಡಿಗೆ ಅಂತ. ಸೊ ಅದನ್ನೆಲ್ಲ ನೋಡಿ ನನ್ಗೂ ಬಹುಶಃ ಅದು ಬಂದಿರ್ಬೋದು. ಬಟ್ ನನ್ಗೆ ನಾನು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಕೆಲಸ ಮಾಡಕ್ಕೆ ನನ್ಗೆ ಮುಖ್ಯವಾದ ಕಾರಣ 1 ಮಿನಿಟ್ ಉಮಾ ಜಯಕುಮಾರ್ ನನ್ನ ಗುರು. ಅವರು ನನ್ನ ತಾಯಿ ಸಮಾನ. ಅವ್ರನ್ನ ಇಷ್ಟೊತ್ತಿಗೆ ನೆನ್ಸ್ಕೋತೀನಿ. ಆಮೇಲೆ ನನ್ಗೆ ತುಂಬಾ ಸ್ಫೂರ್ತಿ ನನ್ನ ಒಡ ಹುಟ್ಟಿದ ಅಣ್ಣ ಸರ್. ನನ್ನ ಪ್ರತಿ ಬೆನ್ನೆಲುಬಾಗಿ ಚಿಕ್ಕಂದಿನಿಂದ ಇವತ್ತಿನ ತನಕನೂ ನನ್ನ ಬೆನ್ನೆಲುಬು ನನ್ನ ಅಣ್ಣ. ಜೊತೆಗೆ ನಾನು ಇವಾಗ ಸಮಾಜ ಸೇವೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಹಸ್ಬೆಂಡು, ಮಗ, ಜೊತೆಗೆ ಇಂಥ ಒಳ್ಳೆ ಸ್ನೇಹಿತೆಯರು, ಇದೆಲ್ಲ ನಿಮ್ಗೆ ಪ್ರೇರಣೆ ಸರ್.